ಒಂದಲ್ಲ ಎರಡಲ್ಲ ಬರೋಬ್ಬರಿ 5 ಗ್ಯಾರಂಟಿ. ಅದರಲ್ಲೂ ರೇಷನ್ ಕಾರ್ಡ್ ಇದ್ದವರಿಗಂತೂ ಉಚಿತ ಅಕ್ಕಿ ಹಾಗೂ ಹಣ ಸಿಗ್ತಿದೆ. ಹೀಗಾಗಿ ರೇಷನ್ ಕಾರ್ಡ್ಗಳಿಗೆ ಬೇಡಿಕೆ ಹೆಚ್ಚಾಗಿದೆಯಾದ್ರೂ ಅರ್ಜಿ ಸಲ್ಲಿಸಲು ಮಾತ್ರ ಅವಕಾಶ ಇಲ್ಲ. ಆದರೆ ಅದೇ ಅರ್ಜಿದಾರರಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಅನ್ನಭಾಗ್ಯ ಅಕ್ಕಿಗೆ ಬಿಪಿಎಲ್ ಕಾರ್ಡ್ ಬೇಕು, ಗೃಹಲಕ್ಷ್ಮಿ ಹಣಕ್ಕೂ ರೇಷನ್ ಕಾರ್ಡ್ ಬೇಕು. ಸರ್ಕಾರದ ಯಾವುದೇ ಸೌಲಭ್ಯ ಬೇಕಂದ್ರೂ ಪಡಿತರ ಕಾರ್ಡ್ ಬೇಕೇ ಬೇಕು. ಆದ್ರೆ ಚುನಾವಣೆ ಬರ್ತಿದ್ದಂತೆ ರೇಷನ್ ಕಾರ್ಡ್ ವಿತರಣೆ ಸ್ಥಗಿತವಾಗಿತ್ತು. ಅರ್ಜಿ ಸಲ್ಲಿಸದವರು ಅರ್ಜಿ ಸಲ್ಲಿಸಬೇಕು ಎಂದುಕೊಂಡಿದ್ದವರು ನಿರಾಶರಾಗಿದ್ರು. ಆದ್ರೆ ಅದೇ ಕುಟುಂಬಗಳಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಅರ್ಜಿ ಸಲ್ಲಿಸಿದವರಿಗೆ ಶೀಘ್ರದಲ್ಲೇ ರೇಷನ್ ಕಾರ್ಡ್. ಹಳೆ ಅರ್ಜಿ ಕ್ಲಿಯರ್ ಆಗ್ತಿದ್ದಂತೆ ಹೊಸ ಕಾರ್ಡ್ಗೂ ಅರ್ಜಿ. ರಾಜ್ಯದ ವಿಧಾನಸಭಾ ಚುನಾವಣೆ ಮುಗಿದ ಬಳಿಕ ಬಿಪಿಎಲ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಕೆ ಮಾಡುವುದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಲಾಗಿದೆ. ಇದಕ್ಕೂ ಮುನ್ನ ಸಲ್ಲಿಕೆಯಾಗಿದ್ದ ಅರ್ಜಿಗಳ ವಿಲೇವಾರಿ ಕೂಡ ಆಗಿಲ್ಲ. ಅದರಲ್ಲೂ ಒಂದರ ಮೇಲೊಂದರಂತೆ ಗ್ಯಾರಂಟಿ ಜಾರಿಯಾಗ್ತಿದ್ದಂತೆ ಬಿಪಿಎಲ್ ಕಾರ್ಡ್ಗಳಿಗೆ ಹೆಚ್ಚಿನ ಬೇಡಿಕೆ ಬಂದಿದೆ. ಹೀಗಾಗಿ ಕಾರ್ಡ್ ಯಾವಾಗ ಕೊಡ್ತಾರೋ ಅಂತ ಅರ್ಜಿ ಸಲ್ಲಿಸಿದವರು ಕಾದು ಕೂತಿದ್ದಾರೆ. ಆದ್ರೆ ಅರ್ಜಿದಾರರಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಈಗಾಗಲೇ 75% ಪರಿಶೀಲನೆ ಮುಗಿದಿದ್ದು, ಪರಿಶೀಲನೆ ಮುಗಿಯುತ್ತಿದ್ದಂತೆ ಅರ್ಹರಿಗೆ ಕಾರ್ಡ್ ವಿತರಣೆ ಮಾಡಲಾಗುತ್ತೆ. ಆ ಬಳಿಕ ಸರ್ಕಾರದ ಒಪ್ಪಿಗೆ ಪಡೆದು ಹೊಸ ಕಾರ್ಡ್ಗೂ ಅರ್ಜಿ ಸಲ್ಲಿಕೆ ಆರಂಭವಾಗಲಿದೆ. ವೆರಿಫಿಕೇಷನ್ ಇನ್ನೂ ಸ್ವಲ್ಪ ಬಾಕಿ ಇದೆ. ವೆರಿಫಿಕೇಷನ್ ಬಂದ ತಕ್ಷಣ ಎಲ್ಲ ವೆರಿಫಿಕೇಷನ್ ಫುಡ್ ಇನ್ಸ್ಪೆಕ್ಟರ್ ಮಾಡಿಕೊಂಡ್ರು, ಆಲ್ಮೋಸ್ಟ್ 70-80% ಮಾಡಿಕೊಂಡ್ರು. ಸೊ ಆದಮೇಲೆ ಇನ್ನೂ ಎಷ್ಟು ಅದರಲ್ಲಿ ನಿಜವಾಗ್ಲೂ ಎಲಿಜಿಬಲ್ ಇದ್ದಾರೆ ಅದು ಎಲ್ಲ ಎಸ್ಪೆಷಲಿ ಸೇರಿ ಮತ್ತೆ ಅದು ಗವರ್ಮೆಂಟ್ ಹಂತದಲ್ಲಿ ಅಪ್ರೂವಲ್ ತಗೊಂಡ ಮೇಲೆ NRC ಓಪನ್ ಮಾಡ್ತೀವಿ. ಅಷ್ಟಕ್ಕೂ ರಾಜ್ಯದಲ್ಲಿ 1,27,00,000 ಬಿಪಿಎಲ್ ಕುಟುಂಬಗಳಿದ್ದು 11 ಲಕ್ಷದಷ್ಟು ಅಂತ್ಯೋದಯ ಕಾರ್ಡ್ದಾರರಿದ್ದಾರೆ. ಹೊಸ ಕಾರ್ಡ್ ವಿತರಣೆ ಆದ್ರೆ ಮತ್ತೆ 3 ಲಕ್ಷ ಕಾರ್ಡ್ದಾರರು ಈ ಲಿಸ್ಟ್ಗೆ ಸೇರಲಿದ್ದಾರೆ. ಬ್ಯಾಂಕ್ KYC ಮಾಡಿಸದವರಿಗೆ ಇಲ್ಲ ಹಣ ಭಾಗ್ಯ. ಇನ್ನು ಅನ್ನಭಾಗ್ಯ ಯೋಜನೆ ಅಡಿ 5 ಕೆಜಿ ಅಕ್ಕಿ ಮತ್ತು 5 ಕೆಜಿ ಅಕ್ಕಿ ಬದಲಿಗೆ ಸರ್ಕಾರ ಹಣ ನೀಡ್ತಿದೆ. ಆದ್ರೆ ಬ್ಯಾಂಕ್ ಅಕೌಂಟ್ ಇಲ್ಲದವರು, ಅಕೌಂಟ್ಗೆ ಆಧಾರ್ ಲಿಂಕ್ ಆಗದವರಿಗೆ ಜುಲೈನಲ್ಲಿ ಹಣ ಹಾಕಿಲ್ಲ ಅಂತವರು KYC ಮಾಡಿಸ್ಕೊಂಡ್ರೆ ಮಾತ್ರ ಈ ತಿಂಗಳ ಹಣ ಬರಲಿದೆ. ಈ ಸಂಬಂಧ ಸರ್ಕಾರವೇ 2 ಲಕ್ಷಕ್ಕೂ ಹೆಚ್ಚು ಕಾರ್ಡ್ದಾರರಿಗೆ ಅಕೌಂಟ್ ಮಾಡಿಸಿದ್ದು, ಉಳಿದವರು ತಮ್ಮ ಬ್ಯಾಂಕ್ ಅಕೌಂಟ್ ಸರಿ ಮಾಡಿಕೊಳ್ಳಬೇಕು ಅಂತ ಆಹಾರ ಇಲಾಖೆ MD ತಿಳಿಸಿದ್ದಾರೆ. ಕ್ಯಾಂಪ್ ಮೂಲಕ ಸುಮಾರು 2 ಲಕ್ಷ ಬ್ಯಾಂಕ್ ಅಕೌಂಟ್ ಹೊಸದಾಗಿ ಕ್ರಿಯೇಟ್ ಆಗಿದೆ. ಸೊ ನಮ್ಮ ಡಿಪಾರ್ಟ್ಮೆಂಟಿಂದ ಏನು ಫೆಸಿಲಿಟೇಟ್ ಮಾಡ್ಬೋದಾಗಿತ್ತು ಎಲ್ಲ ಆಗಿದೆ. ಮಾತ್ರ ಈಗ ಜನರಿಂದ ಎಸ್ಪೆಷಲಿ ಸಹಾಯ ಬೇಕು. ಅವರು ಎಸ್ಪೆಷಲಿ ಮುಂದೆ ಬರಬೇಕು. ಬ್ಯಾಂಕ್ ಅಕೌಂಟಲ್ಲಿ ಏನಾದರೂ ಸಮಸ್ಯೆ ಇದೆ ಇಮಿಡಿಯೇಟ್ಲಿ ಸಂಬಂಧಪಟ್ಟ ಬ್ಯಾಂಕ್ಗೆ ಹೋಗಿ KYC ಮಾಡಿ ಆಧಾರ್ ಜೋಡಣೆ ಮಾಡಿಸಿ. ಸರ್ಕಾರ ಒಂದರ ಮೇಲೊಂದರಂತೆ ಗ್ಯಾರಂಟಿ ಯೋಜನೆ ಜಾರಿಗೊಳಿಸುತ್ತಿದ್ದಂತೆ ಕಾರ್ಡ್ದಾರರು ಖುಷಿಯಾಗಿದ್ದಾರೆ. ಆದ್ರೆ ಕಾರ್ಡ್ ಇಲ್ಲದವರು ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸಿದವರು ಸರ್ಕಾರದ ನಿರ್ಧಾರಕ್ಕಾಗಿ ಎದುರು ನೋಡ್ತಾ ಇದ್ರು. ಅದೇ ಕುಟುಂಬಗಳಿಗೆ ಸರ್ಕಾರದ ಕಡೆಯಿಂದ ಗುಡ್ ನ್ಯೂಸ್ ಸಿಕ್ಕಿದ್ದು, ಶೀಘ್ರವೇ ಹೊಸ ಕಾರ್ಡ್ಗಳು ವಿತರಣೆ ಆಗಲಿವೆ. ಪೂರ್ಣಿಮಾ TV9 ಬೆಂಗಳೂರು.